ಕತ್ತಿ ಕುಟುಂಬದ ವಿರುದ್ಧ ಸಮರ ಸಾರಿದ ಸಾಹುಕಾರ್ ಕುಟುಂಬ. ಬೆಳಗಾವಿ ಸಹಕಾರಿ ವಲಯಕ್ಕೆ ಜಾರಕಿಹೊಳಿ ಲಗ್ಗೆ ಇಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಎರಡು ಪ್ರಬಲ ರಾಜಕೀಯ ಕುಟುಂಬ ಇದೆ. ಅತ್ಯಂತ ಪ್ರಬಲ ರಾಜಕೀಯ ಕುಟುಂಬ ಬೆಳಗಾವಿಯಲ್ಲಿದೆ. ಬೆಳಗಾವಿ ಸಹಕಾರಿ ವಲಯಕ್ಕೆ ಈಗ ಸಾಹುಕಾರ್ ಲಗ್ಗೆ ಇಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಎರಡು ಪ್ರಬಲ ರಾಜಕೀಯ ಕುಟುಂಬಗಳಿದ್ದಾವೆ. ಗೋಕಾಕ್ನಲ್ಲಿ ಜಾರಕಿಹೊಳಿ, ಹುಕ್ಕೇರಿಯಲ್ಲಿ ಕತ್ತಿ ಕುಟುಂಬ. ಈ ಎರಡು ಕುಟುಂಬದ ನಡುವೆ ತೀವ್ರ ಪೈಪೋಟಿಗೆ ಸಾಕ್ಷಿಯಾಗಿದೆ. ಎರಡು ಕುಟುಂಬಗಳು ಸಹಕಾರಿ ಸಂಸ್ಥೆಗಳ ಮೇಲೆ ಕಣ್ಣಿಟ್ಕೊಂಡು ಕೂತಿದೆ. ಸಂಕೇಶ್ವರದ ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆ, ಹುಕ್ಕೇರಿಯ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ, ಬೆಳಗಾವಿಯ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕು, ಈ ಮೂರು ಸಂಸ್ಥೆಗಳು ಐತಿಹಾಸಿಕವಾಗಿ ಕತ್ತಿ ಕುಟುಂಬದ ಹಿಡಿತದಲ್ಲಿದೆ. ಸಾಂಪ್ರದಾಯಿಕವಾಗಿ ನೋಡ್ಕೊಂಡು ಬಂದಿದ್ದೀವಿ. ಜಾರಕಿಹೊಳಿ ಸಹೋದರರು ಮೂರು ಪ್ರಮುಖ ಕ್ಷೇತ್ರಗಳತ್ತ ಕಣ್ಣು ಹಾಕೊಂಡು ಕೂತಿದ್ದಾರೆ. ಕತ್ತಿ ಕುಟುಂಬದ ವಿರುದ್ಧ ಸಮರ ಸಾರಿದ ಸಾಹುಕಾರ ಕುಟುಂಬ. ಬೆಳಗಾವಿ ಸಹಕಾರಿ ವಲಯಕ್ಕೆ ಜಾರಕಿಹೊಳಿ ಲಗ್ಗೆ ಇಟ್ಟರೆ ಅಣ್ಣ ತಮ್ಮಂದ್ರೆ ಎಲ್ಲರೂ ಒಂದೊಂದು ಪಕ್ಷದಲ್ಲಿದ್ದಾರೆ. ಬೆಳಗಾವಿಯಲ್ಲಿ ಎರಡು ಪ್ರಬಲ ರಾಜಕೀಯ ಕುಟುಂಬಗಳಿರುವಂತಹದ್ದು. ಗೋಕಾಕ್ನಲ್ಲಿ ಜಾರಕಿಹೊಳಿ ಆದರೆ ಹುಕ್ಕೇರಿಯಲ್ಲಿ ಕತ್ತಿ ಕುಟುಂಬ. ಎರಡೂ ಕುಟುಂಬದ ನಡುವೆ ಈಗ ತೀವ್ರ ಪೈಪೋಟಿಗೆ ಸಾಕ್ಷಿಯಾಗಿದೆ ಈ ಎರಡೂ ಕುಟುಂಬ. ಬೆಳಗಾವಿ ಈ ಎರಡು ಕುಟುಂಬ ದಶಕಗಳಿಂದಲೂ ಕೂಡ ಈ ಎರಡು ಕುಟುಂಬನೇ ಅಲ್ಲಿ ಕಾಣಿಸೋದು. ಇನ್ನು ಸಾಹುಕಾರ ಕುಟುಂಬದಲ್ಲಿ ಯಾರ್ಯಾರಿದ್ದಾರೆ ಅಂತ ಕೇಳಿದ್ರೆ ರಮೇಶ್ ಜಾರಕಿಹೊಳಿ ಬಿಜೆಪಿಯಲ್ಲಿ, ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ನಲ್ಲಿ, ಇನ್ನೊಬ್ಬರು JDS ಪರ ಒಲವಿಟ್ಕೊಂಡಿದ್ರು, JDSನಲ್ಲೂ ಕೂಡ ಇದ್ದರು, ಇನ್ನೊಬ್ಬರು ಅತ್ತ ಇತ್ತ ಅಂಥೇಳಿ ಜಂಗಮ ಸ್ಥಿತಿಯಲ್ಲಿದ್ದಾರೆ. ಹಿಂಗೆಲ್ಲ ಇರುವ ಒಂದು ಕುಟುಂಬ. ಗೋಕಾಕ್ನಲ್ಲಿ ಜಾರಕಿಹೊಳಿ, ಹುಕ್ಕೇರಿಯಲ್ಲಿ ಕತ್ತಿ ಕುಟುಂಬ. ಎರಡು ಕುಟುಂಬದ ನಡುವೆ ತೀವ್ರ ಪೈಪೋಟಿಗೆ ಸಾಕ್ಷಿಯಾಗಿದೆ. ಎರಡೂ ಕುಟುಂಬಗಳು ಸಹಕಾರಿ ಸಂಸ್ಥೆಗಳ ಮೇಲೆ ಕಣ್ಣಿಟ್ಕೊಂಡು ಕೂತಿದೆ. ಸಂಕೇಶ್ವರದ ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆ, ಇನ್ನೊಂದು ಹುಕ್ಕೇರಿಯ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ, ಬೆಳಗಾವಿಯ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್, ಈ ಮೂರು ಸಂಸ್ಥೆಗಳು ಐತಿಹಾಸಿಕವಾಗಿ ಕತ್ತಿ ಕುಟುಂಬದ ಹಿಡಿತದಲ್ಲೇ ಇದೆ. ಜಾರಕಿಹೊಳಿ ಸಹೋದರರು ಮೂರು ಪ್ರಮುಖ ಕ್ಷೇತ್ರಗಳತ್ತ ಕಣ್ಣು ಹಾಕಿದ್ದಾರೆ. ಸೊ ಏನಾಗುತ್ತೆ? ಕತ್ತಿ ಮತ್ತು ಸಾಹುಕಾರ್ ಈ ಎರಡು ಕುಟುಂಬಗಳ ರಣರೋಚಕ ರಾಜಕೀಯ ಕಾಳಗದಲ್ಲಿ ಯಾರು ಯಾವ ಸಂಸ್ಥೆಯನ್ನು ಹಿಡಿತಕ್ಕೆ ತಗೋತಾರೆ? ಸಾಂಪ್ರದಾಯಿಕವಾಗಿ ಕತ್ತಿ ಹಿಡಿತದಲ್ಲಿರ್ತಕ್ಕಂಥ ಹಿಡಿ ಬಿಟ್ಟು ಹೋಗಿ ಸಾಹುಕಾರ್ ಕಪಿಮುಷ್ಟಿಗೆ ಬಂದು ಸೇರುತ್ತೋ, ಅಥವಾ ಈ ಕಾಳಗದಲ್ಲಿ ಸಾಹುಕಾರ ಸೋತು ಶರಣಾಗತಿ ಆಗ್ತಾರೋ, ವಿ ಡೋಂಟ್ ನೋ. ಬಟ್ ರಾಜಕೀಯ ವಲಯದಲ್ಲಂತೂ ಈ ಚರ್ಚೆ ಜೀವಂತವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.